ಪಂಚಮಸಾಲಿ 2A ಮೀಸಲಾತಿಗಾಗಿ ನಡೆದಂಥ ಹೋರಾಟ ಹಿಂಸಾತ್ಮಕ ರೂಪವನ್ನು ತಳೆದು ದೊಡ್ಡ ಮಟ್ಟದಲ್ಲಿ ಈಗ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ಸಿ ಪಾಟೀಲರು ನಮ್ಮ ಜೊತೆದಲ್ಲೇ. ಸರ್, ಇವತ್ತು ಹೇಗಿರುತ್ತೆ ಹೋರಾಟ ಪಂಚಮಸಾಲಿ 2A ಮೀಸಲಾತಿ? ಮೊದಲನೇದಾಗಿ ಮೊನ್ನೆ ನಡೆದ ಹೋರಾಟ ಶಾಂತ ರೀತಿಯಿಂದ ನಡೆದಿತ್ತು. ಕೆಲವು ಬಿಂಡ್ ರಸ್ತೆಯಲ್ಲಿದ್ದಂಥ ಪೊಲೀಸರು ಕಲ್ಲು ಒಗೆದ್ರು ಅನ್ನುವಂಥ ಮಾಹಿತಿ ಈಗ ತಾನೇ ಬರ್ತಾ ಇದೆ. ವಕೀಲರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ದನ ಬಡ್ದಂಗೆ ಬಡ್ದಾರ ಪೊಲೀಸರು. ಮಾನವೀಯತೆಯನ್ನು ಮರೆತ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ಕಿತ್ತೂರು ಚೆನ್ನಮ್ಮನ ನಾಡಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಕಟ್ಟಿಸಿದಂಥ ಸುವರ್ಣಸೌಧ, ಕಿತ್ತೂರು ಚೆನ್ನಮ್ಮನ ವಂಶಜರ ರಕ್ತವನ್ನು ಮಾನ್ಯ ಸಿದ್ದರಾಮಯ್ಯನವರು ಹರಿಸ್ಯಾರ. ಇದರ ಶಾಪ ಖಂಡಿತ ಸಿದ್ದರಾಮಯ್ಯನವರಿಗೆ ತಡ್ತೈತೆ. ಇವತ್ತು ರಾಜ್ಯಾದ್ಯಂತ ಬ್ರಿಟಿಷರು ಚೆನ್ನಮ್ಮನ ರಕ್ತ ಹರಿಸೋಕ್ಕೆ ಸಾಧ್ಯ ಆಗಲಿಲ್ಲ, ಆದರೆ ಸಿದ್ದರಾಮಯ್ಯ ಚೆನ್ನಮ್ಮನ ವಂಶಜರಾದಂಥ ಪಂಚಮಸಾಲಿಗಳ ರಕ್ತವನ್ನು ಹರಿಸ್ಯಾರ. ಇದರ ಶಾಪ ಅವರಿಗೆ ತಡ್ತೈತಿ. ಬರುವಂಥ ಕೆಲವೇ ದಿವಸಗಳಲ್ಲಿ ಇದರ ಪ್ರಾಯಶ್ಚಿತ್ತವನ್ನು ಅವ್ರು ಉಣ್ಬೇಕಾಗತ್ತೆ. ಇವತ್ತು ರಾಜ್ಯಾದ್ಯಂತ ತಾಲೂಕು ಮಟ್ಟದಲ್ಲೂ ಕೂಡ ಪ್ರತಿಭಟನೆ ಆಗುತ್ತೆ ಪಂಚಮಸಾಲಿಗಳ ಹೋರಾಟ. ಮತ್ತೊಂದು ಕಡೆಯಲ್ಲಿ ಸ್ವಾಮೀಜಿಗಳು ಸೇರಿದಂತೆ ರಾಜಕೀಯ ನಾಯಕರುಗಳು ಕೂಡ ಇವತ್ತು ಹೆದ್ದಾರಿಯನ್ನು ತಡಿತೀವಿ ಅನ್ನೋ ವಿಚಾರ ಹೇಗಿರುತ್ತೆ, ರೂಪುರೇಷೆಗಳೇನು ಸರ್? ಇವತ್ತು ರಸ್ತೆ ತಡೆ ರಾಜ್ಯಾದ್ಯಂತ ನಡೀತಾ ಇದೆ. ಈಗಾಗಲೇ 11 ಗಂಟೆಯಿಂದ ಪ್ರಾರಂಭ ಆಕೈತಿ. ನಾವು ಕೂಡ ಇವತ್ತು ಸುವರ್ಣಸೌಧದ ಮುಂದೆ ಇದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಕುಂತು ಒಂದು ಧರಣಿಯನ್ನು ಮಾಡಿ ಸದನದಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಕೆಲವರ ವಿರುದ್ಧ ಪ್ರಕರಣವೂ ಕೂಡ ದಾಖಲು ಮಾಡಿದ್ದಾರೆ. ಕೆಲವರು ವಿರುದ್ಧ 307 ದಾಖಲು ಮಾಡಿದ್ದಾರೆ. ಕೆಲವು ಕಡೆ ಪೊಲೀಸರ ನಮ್ಮ ಬಿನ್ ಡ್ರೆಸ್ನಾಗ ಬಂದು ನಮ್ಮ ಧ್ವಜ ಹಿಡ್ಕೊಂಡು ದಾಂಧಲೆ ಮಾಡುವಂಥ ಪ್ರಕರಣಗಳು ವರದಿಗೆ ಬರ್ತಾವೆ. ಇದು ಬಹುತೇಕ ಬ್ರಿಟಿಷರ ಸಹಿತ ಇಂಥ ಹೇಯ ಕೃತ್ಯವನ್ನು ಮಾಡಿದ್ದಿಲ್ಲ. ಅಂಥ ಕೃತ್ಯವನ್ನು ಇವತ್ತು ಈ ಸರ್ಕಾರ ಮಾಡಕತ್ತೈತಿ. ಇದೊಂದು ಲಿಂಗಾಯತ ವಿರೋಧಿ ಸರ್ಕಾರ. ಈ ಸರ್ಕಾರಕ್ಕೆ ಮತ ಹಾಕಿದಂಥ ಲಿಂಗಾಯತರು ಕೂಡ ಇನ್ನು ಮುಂದೆ ಪಾಠ ಕಲಿಬೇಕು. ಈಗ ತಾವು ಸಮುದಾಯಕ್ಕೆ ಏನು ಒಂದು ಮೆಸೇಜ್ ಕೊಡ್ತೀರಿ ಅಥವಾ ಸಮುದಾಯಕ್ಕೆ ಏನು ಹೇಳ್ತೀರಿ ಈ ನಡುವೆ? ಈ ಲಾಠಿ ಚಾರಣೆಯಿಂದ ಕುಗ್ಗುವಂಥ ಹೆದರುವಂಥ ಅವಶ್ಯಕತೆ ಇಲ್ಲ. ನಮ್ಮ ಹೋರಾಟ ಪರಮ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ಮುಂದುವರಿಸ್ತೇವೆ. ಪಂಚಮಸಾಲಿ 2A ಮೀಸಲಾತಿಗಾಗಿ ನಡೆದಂಥ ಹೋರಾಟ ಹಿಂಸಾತ್ಮಕ ರೂಪವನ್ನು ತಳೆದು ದೊಡ್ಡ ಮಟ್ಟದಲ್ಲಿ ಈಗ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ಸಿ ಪಾಟೀಲರು ನಮ್ಮ ಜೊತೆದಲ್ಲೇ. ಸರ್, ಇವತ್ತು ಹೇಗಿರುತ್ತೆ ಹೋರಾಟ ಪಂಚಮಸಾಲಿ 2A ಮೀಸಲಾತಿ? ಮೊದಲನೇದಾಗಿ ಮೊನ್ನೆ ನಡೆದ ಹೋರಾಟ ಶಾಂತ ರೀತಿಯಿಂದ ನಡೆದಿತ್ತು. ಕೆಲವು ಬಿಂಡ್ ರಸ್ತೆಯಲ್ಲಿದ್ದಂಥ ಪೊಲೀಸರು ಕಲ್ಲು ಒಗೆದ್ರು ಅನ್ನುವಂಥ ಮಾಹಿತಿ ಈಗ ತಾನೇ ಬರ್ತಾ ಇದೆ. ವಕೀಲರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ದನ ಬಡ್ದಂಗೆ ಬಡ್ದಾರ ಪೊಲೀಸರು. ಮಾನವೀಯತೆಯನ್ನು ಮರೆತ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ಕಿತ್ತೂರು ಚೆನ್ನಮ್ಮನ ನಾಡಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಕಟ್ಟಿಸಿದಂಥ ಸುವರ್ಣಸೌಧ, ಕಿತ್ತೂರು ಚೆನ್ನಮ್ಮನ ವಂಶಜರ ರಕ್ತವನ್ನು ಮಾನ್ಯ ಸಿದ್ದರಾಮಯ್ಯನವರು ಹರಿಸ್ಯಾರ. ಇದರ ಶಾಪ ಖಂಡಿತ ಸಿದ್ದರಾಮಯ್ಯನವರಿಗೆ ತಡ್ತೈತಿ. ಇವತ್ತು ರಾಜ್ಯಾದ್ಯಂತ ಬ್ರಿಟಿಷರು ಚೆನ್ನಮ್ಮನ ರಕ್ತ ಹರಿಸೋಕ್ಕೆ ಸಾಧ್ಯ ಆಗಲಿಲ್ಲ, ಆದರೆ ಸಿದ್ದರಾಮಯ್ಯ ಚೆನ್ನಮ್ಮನ ವಂಶಜರಾದಂಥ ಪಂಚಮಸಾಲಿಗಳ ರಕ್ತವನ್ನು ಹರಿಸ್ಯಾರ. ಇದರ ಶಾಪ ಅವರಿಗೆ ತಡ್ತೈತಿ. ಬರುವಂಥ ಕೆಲವೇ ದಿವಸಗಳಲ್ಲಿ ಇದರ ಪ್ರಾಯಶ್ಚಿತ್ತವನ್ನು ಅವ್ರು ಉಣ್ಬೇಕಾಗತ್ತೆ. ಇವತ್ತು ರಾಜ್ಯಾದ್ಯಂತ ತಾಲೂಕು ಮಟ್ಟದಲ್ಲೂ ಕೂಡ ಪ್ರತಿಭಟನೆ ಆಗುತ್ತೆ ಪಂಚಮಸಾಲಿಗಳ ಹೋರಾಟ. ಮತ್ತೊಂದು ಕಡೆಯಲ್ಲಿ ಸ್ವಾಮೀಜಿಗಳು ಸೇರಿದಂತೆ ರಾಜಕೀಯ ನಾಯಕರುಗಳು ಕೂಡ ಇವತ್ತು ಹೆದ್ದಾರಿಯನ್ನು ತಡಿತೀವಿ ಅನ್ನೋ ವಿಚಾರ ಹೇಗಿರುತ್ತೆ, ರೂಪುರೇಷೆಗಳೇನು ಸರ್? ಇವತ್ತು ರಸ್ತೆ ತಡೆ ರಾಜ್ಯಾದ್ಯಂತ ನಡೀತಾ ಇದೆ. ಈಗಾಗಲೇ 11 ಗಂಟೆಯಿಂದ ಪ್ರಾರಂಭ ಆಕೈತಿ. ನಾವು ಕೂಡ ಇವತ್ತು ಸುವರ್ಣಸೌಧದ ಮುಂದೆ ಇದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಕುಂತು ಒಂದು ಧರಣಿಯನ್ನು ಮಾಡಿ ಸದನದಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಕೆಲವರ ವಿರುದ್ಧ ಪ್ರಕರಣವೂ ಕೂಡ ದಾಖಲು ಮಾಡಿದ್ದಾರೆ. ಕೆಲವರು ವಿರುದ್ಧ 307 ದಾಖಲು ಮಾಡಿದ್ದಾರೆ. ಕೆಲವು ಕಡೆ ಪೊಲೀಸರ ನಮ್ಮ ಬಿನ್ ಡ್ರೆಸ್ನಾಗ ಬಂದು ನಮ್ಮ ಧ್ವಜ ಹಿಡ್ಕೊಂಡು ದಾಂಧಲೆ ಮಾಡುವಂಥ ಪ್ರಕರಣಗಳು ವರದಿಗೆ ಬರ್ತಾವೆ. ಇದು ಬಹುತೇಕ ಬ್ರಿಟಿಷರ ಸಹಿತ ಇಂಥ ಹೇಯ ಕೃತ್ಯವನ್ನು ಮಾಡಿದ್ದಿಲ್ಲ. ಅಂಥ ಕೃತ್ಯವನ್ನು ಇವತ್ತು ಈ ಸರ್ಕಾರ ಮಾಡಕತ್ತೈತಿ. ಇದೊಂದು ಲಿಂಗಾಯತ ವಿರೋಧಿ ಸರ್ಕಾರ. ಈ ಸರ್ಕಾರಕ್ಕೆ ಮತ ಹಾಕಿದಂಥ ಲಿಂಗಾಯತರು ಕೂಡ ಇನ್ನು ಮುಂದೆ ಪಾಠ ಕಲಿಬೇಕು. ಈಗ ತಾವು ಸಮುದಾಯಕ್ಕೆ ಏನು ಒಂದು ಮೆಸೇಜ್ ಕೊಡ್ತೀರಿ ಅಥವಾ ಸಮುದಾಯಕ್ಕೆ ಏನು ಹೇಳ್ತೀರಿ ಈ ನಡುವೆ? ಈ ಲಾಠಿ ಚಾರಣೆಯಿಂದ ಕುಗ್ಗುವಂಥ ಹೆದರುವಂಥ ಅವಶ್ಯಕತೆ ಇಲ್ಲ. ನಮ್ಮ ಹೋರಾಟ ಪರಮ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ಮುಂದುವರಿಸ್ತೇವೆ. ಪಂಚಮಸಾಲಿ 2A ಮೀಸಲಾತಿಗಾಗಿ ನಡೆದಂಥ ಹೋರಾಟ ಹಿಂಸಾತ್ಮಕ ರೂಪವನ್ನು ತಳೆದು ದೊಡ್ಡ ಮಟ್ಟದಲ್ಲಿ ಈಗ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ಸಿ ಪಾಟೀಲರು ನಮ್ಮ ಜೊತೆದಲ್ಲೇ. ಸರ್, ಇವತ್ತು ಹೇಗಿರುತ್ತೆ ಹೋರಾಟ ಪಂಚಮಸಾಲಿ 2A ಮೀಸಲಾತಿ? ಮೊದಲನೇದಾಗಿ ಮೊನ್ನೆ ನಡೆದ ಹೋರಾಟ ಶಾಂತ ರೀತಿಯಿಂದ ನಡೆದಿತ್ತು. ಕೆಲವು ಬಿಂಡ್ ರಸ್ತೆಯಲ್ಲಿದ್ದಂಥ ಪೊಲೀಸರು ಕಲ್ಲು ಒಗೆದ್ರು ಅನ್ನುವಂಥ ಮಾಹಿತಿ ಈಗ ತಾನೇ ಬರ್ತಾ ಇದೆ.
ವಕೀಲರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ದನ ಬಡ್ದಂಗೆ ಬಡ್ದಾರೆ ಪೊಲೀಸರು. ಮಾನವೀಯತೆಯನ್ನು ಮರೆತ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ಕಿತ್ತೂರು ಚೆನ್ನಮ್ಮನ ನಾಡಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಕಟ್ಟಿಸಿದಂಥ ಸುವರ್ಣಸೌಧ, ಕಿತ್ತೂರು ಚೆನ್ನಮ್ಮನ ವಂಶಜರ ರಕ್ತವನ್ನು ಮಾನ್ಯ ಸಿದ್ದರಾಮಯ್ಯನವರು ಹರಿಸ್ಯಾರ. ಇದರ ಶಾಪ ಖಂಡಿತ ಸಿದ್ದರಾಮಯ್ಯನವರಿಗೆ ತಡ್ತೈತಿ. ಇವತ್ತು ರಾಜ್ಯಾದ್ಯಂತ ಬ್ರಿಟಿಷರು ಚೆನ್ನಮ್ಮನ ರಕ್ತ ಹರಿಸೋಕ್ಕೆ ಸಾಧ್ಯ ಆಗಲಿಲ್ಲ, ಆದರೆ ಸಿದ್ದರಾಮಯ್ಯ ಚೆನ್ನಮ್ಮನ ವಂಶಜರಾದಂಥ ಪಂಚಮಸಾಲಿಗಳ ರಕ್ತವನ್ನು ಹರಿಸ್ಯಾರ. ಇದರ ಶಾಪ ಅವರಿಗೆ ತಡ್ತೈತಿ. ಬರುವಂಥ ಕೆಲವೇ ದಿವಸಗಳಲ್ಲಿ ಇದರ ಪ್ರಾಯಶ್ಚಿತ್ತವನ್ನು ಅವ್ರು ಉಣ್ಬೇಕಾಗತ್ತೆ. ಇವತ್ತು ರಾಜ್ಯಾದ್ಯಂತ ತಾಲೂಕು ಮಟ್ಟದಲ್ಲೂ ಕೂಡ ಪ್ರತಿಭಟನೆ ಆಗುತ್ತೆ, ಪಂಚಮಸಾಲಿಗಳ ಹೋರಾಟ. ಮತ್ತೊಂದು ಕಡೆಯಲ್ಲಿ ಸ್ವಾಮೀಜಿಗಳು ಸೇರಿದಂತೆ ರಾಜಕೀಯ ನಾಯಕರುಗಳು ಕೂಡ ಇವತ್ತು ಹೆದ್ದಾರಿಯನ್ನು ತಡಿತೀರಿ ಅನ್ನೋ ವಿಚಾರ ಹೇಗಿರುತ್ತೆ, ರೂಪುರೇಷೆಗಳೇನು ಸರ್? ಇವತ್ತು ರಸ್ತೆ ತಡೆ ರಾಜ್ಯಾದ್ಯಂತ ನಡೀತಾ ಇದೆ. ಈಗಾಗಲೇ 11 ಗಂಟೆಯಿಂದ ಪ್ರಾರಂಭ ಆಕೈತಿ. ನಾವು ಕೂಡ ಇವತ್ತು ಸುವರ್ಣಸೌಧದ ಮುಂದೆ ಇದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂದೆ ಕುಂತು ಒಂದು ಧರಣಿಯನ್ನು ಮಾಡಿ ಸದನದಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಕೆಲವರ ವಿರುದ್ಧ ಪ್ರಕರಣವೂ ಕೂಡ ದಾಖಲು ಮಾಡಿದ್ದಾರೆ. ಪ್ರಕರಣ ದಾಖಲು ಮಾಡಿದ್ದಾರೆ, ಕೆಲವರು ವಿರುದ್ಧ 307 ದಾಖಲು ಮಾಡಿದ್ದಾರೆ. ಕೆಲವು ಕಡೆ ಪೊಲೀಸರ ನಮ್ಮ ಬೆನ್ನ ಡ್ರೆಸ್ನಾಗ ಬಂದು ನಮ್ಮ ಧ್ವಜ ಹಿಡ್ಕೊಂಡು ದಾಂಧಲೆ ಮಾಡುವಂಥ ಪ್ರಕರಣಗಳು ವರದಿಗೆ ಬರ್ತಾವೆ. ಇದು ಬಹುತೇಕ ಬ್ರಿಟಿಷರು ಸಹಿತ ಇಂಥ ಹೇಯ ಕೃತ್ಯವನ್ನು ಮಾಡಿದ್ದಿಲ್ಲ. ಅಂಥ ಕೃತ್ಯವನ್ನು ಇವತ್ತು ಈ ಸರ್ಕಾರ ಮಾಡಕತ್ತೈತಿ. ಇದೊಂದು ಲಿಂಗಾಯತ ವಿರೋಧಿ ಸರ್ಕಾರ. ಈ ಸರ್ಕಾರಕ್ಕೆ ಮತ ಹಾಕಿದಂಥ ಲಿಂಗಾಯತರು ಕೂಡ ಇನ್ನು ಮುಂದೆ ಪಾಠ ಕಲಿಬೇಕು. ಈಗ ತಾವು ಸಮುದಾಯಕ್ಕೆ ಏನು ಒಂದು ಮೆಸೇಜ್ ಕೊಡ್ತೀರಿ ಅಥವಾ ಸಮುದಾಯಕ್ಕೆ ಏನು ಹೇಳ್ತೀರಿ ಈ ನಡುವೆ? ಈ ಲಾಠಿ ಚಾರಣೆಯಿಂದ ಕುಗ್ಗುವಂಥ ಹೆದರುವಂಥ ಅವಶ್ಯಕತೆ ಇಲ್ಲ. ನಮ್ಮ ಹೋರಾಟ ಪರಮಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ಮುಂದುವರಿಸ್ತೇವೆ. ಪಂಚಮಸಾಲಿ 2A ಮೀಸಲಾತಿಗಾಗಿ ನಡೆದಂಥ ಹೋರಾಟ ಹಿಂಸಾತ್ಮಕ ರೂಪವನ್ನು ತಳೆದು ದೊಡ್ಡ ಮಟ್ಟದಲ್ಲಿ ಈಗ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. CC ಪಾಟೀಲರು ನಮ್ಮ ಜೊತೆದಲ್ಲೇ. ಸರ್, ಇವತ್ತು ಹೇಗಿರುತ್ತೆ ಹೋರಾಟ ಪಂಚಮಸಾಲಿ 2A ಮೀಸಲಾತಿ? ಮೊದಲನೇದಾಗಿ ಮೊನ್ನೆ ನಡೆದ ಹೋರಾಟ ಶಾಂತ ರೀತಿಯಿಂದ ನಡೆದಿತ್ತು. ಕೆಲವು ಬಿಂಡ್ ರಸ್ತೆಯಲ್ಲಿದ್ದಂಥ ಪೊಲೀಸರು ಕಲ್ಲು ಹೋಗೋದ್ರು ಅನ್ನುವಂಥ ಮಾಹಿತಿ ಈಗ ತಾನೇ ಬರ್ತಾ ಇದೆ. ವಕೀಲರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ದನ ಬಡ್ದಂಗೆ ಬಡ್ದಾರೆ ಪೊಲೀಸರು. ಮಾನವೀಯತೆಯನ್ನು ಮರೆತ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ಕಿತ್ತೂರು ಚೆನ್ನಮ್ಮನ ನಾಡಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಕಟ್ಟಿಸಿದಂಥ ಸುವರ್ಣಸೌಧ, ಕಿತ್ತೂರು ಚೆನ್ನಮ್ಮನ ವಂಶಜರ ರಕ್ತವನ್ನು ಮಾನ್ಯ ಸಿದ್ದರಾಮಯ್ಯನವರು ಹರಿಸ್ಯಾರ. ಇದರ ಶಾಪ ಖಂಡಿತ ಸಿದ್ದರಾಮಯ್ಯನವರಿಗೆ ತಡ್ತೈತಿ. ಇವತ್ತು ರಾಜ್ಯಾದ್ಯಂತ ಬ್ರಿಟಿಷರು ಚೆನ್ನಮ್ಮನ ರಕ್ತ ಹರಿಸೋಕ್ಕೆ ಸಾಧ್ಯ ಆಗಲಿಲ್ಲ, ಆದರೆ ಸಿದ್ದರಾಮಯ್ಯ ಚೆನ್ನಮ್ಮನ ವಂಶಜರಾದಂಥ ಪಂಚಮಸಾಲಿಗಳ ರಕ್ತವನ್ನು ಹರಿಸ್ಯಾರ. ಇದರ ಶಾಪ ಅವರಿಗೆ ತಡ್ತೈತಿ. ಬರುವಂಥ ಕೆಲವೇ ದಿವಸಗಳಲ್ಲಿ ಇದರ ಪ್ರಾಯಶ್ಚಿತ್ತವನ್ನು ಅವ್ರು ಉಣ್ಬೇಕಾಗತ್ತೆ. ಇವತ್ತು ರಾಜ್ಯಾದ್ಯಂತ ತಾಲೂಕು ಮಟ್ಟದಲ್ಲೂ ಕೂಡ ಪ್ರತಿಭಟನೆ ಆಗುತ್ತೆ, ಪಂಚಮಸಾಲಿಗಳ ಹೋರಾಟ. ಮತ್ತೊಂದು ಕಡೆಯಲ್ಲಿ ಸ್ವಾಮೀಜಿಗಳು ಸೇರಿದಂತೆ ರಾಜಕೀಯ ನಾಯಕರುಗಳು ಕೂಡ ಇವತ್ತು ಹೆದ್ದಾರಿಯನ್ನು ತಡಿತೀರಿ ಅನ್ನೋ ವಿಚಾರ ಹೇಗಿರುತ್ತೆ, ರೂಪುರೇಷೆಗಳೇನು ಸರ್? ಇವತ್ತು ರಸ್ತೆ ತಡೆ ರಾಜ್ಯಾದ್ಯಂತ ನಡೀತಾ ಇದೆ. ಈಗಾಗಲೇ 11 ಗಂಟೆಯಿಂದ ಪ್ರಾರಂಭ ಆಕೈತಿ. ನಾವು ಕೂಡ ಇವತ್ತು ಸುವರ್ಣಸೌಧದ ಮುಂದೆ ಇದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂದೆ ಕುಂತು ಒಂದು ಧರಣಿಯನ್ನು ಮಾಡಿ ಸದನದಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಕೆಲವರ ವಿರುದ್ಧ ಪ್ರಕರಣವೂ ಕೂಡ ದಾಖಲು ಮಾಡಿದ್ದಾರೆ. ಕೆಲವರು ವಿರುದ್ಧ 307 ದಾಖಲು ಮಾಡಿದ್ದಾರೆ. ಕೆಲವು ಕಡೆ ಪೊಲೀಸರ ನಮ್ಮ ಬೆನ್ನ ಡ್ರೆಸ್ನಾಗ ಬಂದು ನಮ್ಮ ಧ್ವಜ ಹಿಡ್ಕೊಂಡು ದಾಂಧಲೆ ಮಾಡುವಂಥ ಪ್ರಕರಣಗಳು ವರದಿಗೆ ಬರ್ತಾವೆ. ಇದು ಬಹುತೇಕ ಬ್ರಿಟಿಷರು ಸಹಿತ ಇಂಥ ಹೇಯ ಕೃತ್ಯವನ್ನು ಮಾಡಿದ್ದಿಲ್ಲ. ಅಂಥ ಕೃತ್ಯವನ್ನು ಇವತ್ತು ಈ ಸರ್ಕಾರ ಮಾಡಕತ್ತೈತಿ. ಇದೊಂದು ಲಿಂಗಾಯತ ವಿರೋಧಿ ಸರ್ಕಾರ. ಈ ಸರ್ಕಾರಕ್ಕೆ ಮತ ಹಾಕಿದಂಥ ಲಿಂಗಾಯತರು ಕೂಡ ಇನ್ನು ಮುಂದೆ ಪಾಠ ಕಲಿಬೇಕು. ಈಗ ತಾವು ಸಮುದಾಯಕ್ಕೆ ಏನು ಒಂದು ಮೆಸೇಜ್ ಕೊಡ್ತೀರಿ ಅಥವಾ ಸಮುದಾಯಕ್ಕೆ ಏನು ಹೇಳ್ತೀರಿ ಈ ನಡುವೆ? ಈ ಲಾಠಿ ಚಾರಣೆಯಿಂದ ಕುಗ್ಗುವಂಥ ಹೆದರುವಂಥ ಅವಶ್ಯಕತೆ ಇಲ್ಲ. ನಮ್ಮ ಹೋರಾಟ ಪರಮಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ಮುಂದುವರಿಸ್ತೇವೆ. ಇದು CC ಪಾಟೀಲರ ಮಾತಾಗಿದೆ. ಆ ಮೂಲಕ ನಮ್ಮ ಹೋರಾಟ ನಿರಂತರ ಇವತ್ತು ಹೆದ್ದಾರಿಯನ್ನು ತಡೆದು ಎಲ್ಲ ಕಡೆಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.